सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं नृहजमहममेजं ध्येजमाम्नायगेयं सदजमसदजेजं श्रीसहजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशदप्रभा जालोल्लासोपहत सकलावत्तितमसे जगज्जन्मस्थेम प्रलयरचनाशीलवपुषे ನಮಸ್ಕಾರ ಗುರುಗಳೇ. ಹರಿಯೇ ನಮಃ. हृदयदीप्ताय हरजे येन प्रादुरभावि भूमिपदजे विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाधारिसमार्ककः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् क्रीडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावरिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान प्रतिवादिमदच्छितः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 229ನೇ ಸುಧಾಮೂಲ, ಅದರಲ್ಲಿ ಶೇಷವಾಕ್ಯಾತ ಚಂದ್ರಿಕಾ ಟಿಪ್ಪಣಿಯ ವಿಚಾರ ಆಗ್ತಾ ಇತ್ತು. ಅದರಲ್ಲಿ ಮಧ್ಯದಲ್ಲೇ ವಿಚಾರ ಆಗ್ತಾ ಇದೆ, ಅಂದ್ರೆ ಒಂದು 10 ಲೈನ್ ಆಗಿದೆ. ಅದ್ರ ಮುಂದಿನ ವಿಚಾರ ನಿರ್ಬೀಜ ಸಂಸಾರಾವಸ್ಥಾನಾನುಪಪತ್ತೇ ಸದ್ಯೋ ಮೋಕ್ಷ ಸ್ಯಾತ್ ಇತಿ ಪ್ರಾಪ್ತೆ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು, ಈಗ ಬ್ರಹ್ಮಜ್ಞಾನಿಗಳು ಅಂದ್ರೆ ಯಾರು ನಿರ್ಗುಣ ಬ್ರಹ್ಮವಿದ್ಯೆಯನ್ನ ಪಡೆದಿದ್ದಾರೆ, ಅದ್ವೈತಿಗಳ ಪ್ರಕಾರ ಯಾರು ಬ್ರಹ್ಮಜ್ಞಾನಿಗಳು ಅಂಥವರು ಕೂಡ್ಲೇ ಮೋಕ್ಷಕ್ಕೆ ಹೋಗ್ಲಿ, ಯಾಕಿನ್ನು ಈ ಸಂಸಾರದಲ್ಲಿ ಇರ್ತಾರೆ? ಯಾಕೆಂದ್ರೆ ಜ್ಞಾನಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಪ್ರಾರಬ್ಧ ಕರ್ಮವನ್ನೂ ಕಳೆಯೋ ಶಕ್ತಿ ಇದೆ ಜ್ಞಾನಕ್ಕೆ, ನಿರ್ಗುಣ ವಿದ್ಯೆಯನ್ನ ಪಡೆದವ್ರಿಗೆ. ಹಾಗಾದ್ರೆ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ, ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಆದವ್ರಿಗೆ ಅಪ್ರಾರಬ್ಧ ಕರ್ಮ ಹೋಗೋದ್ರ ಜೊತೆಗೆ ಪ್ರಾರಬ್ಧ ಕರ್ಮನೂ ಹೋಗುತ್ತೆ. ಹಾಗಾಗಿ ಇನ್ನೇನು ಲೇಟ್ ಆಗ್ಲಿಕ್ಕೆ ಇನ್ನೇನು ಕಾರಣ? ಮೋಕ್ಷಕ್ಕೆ ಹೋಗ್ಲಿಕ್ಕೆ ವಿಳಂಬ ಆಗ್ಲಿಕ್ಕೆ ಏನ್ ಕಾರಣ ಇಲ್ಲ. ಮೋಕ್ಷ ವಿಳಂಬಕ್ಕೆ ಕಾರಣ ಏನಾಗ್ಬೇಕು? ಪ್ರಾರಬ್ಧ ಕರ್ಮ ಆಗ್ಬೇಕು. ಅದು ಇದೆಯಾ? ಇಲ್ಲ. ಯಾಕಿಲ್ಲ ಪ್ರಾರಬ್ಧ ಕರ್ಮ? ಯಾವಾಗ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ ಆಯ್ತು, ಅದು ಸಹಜವಾಗಿ ಪ್ರಾರಬ್ಧ ಕರ್ಮನು ಹೊರಟೋಗಿದೆ. ಹೊರಟೋದ್ಮೇಲೆ ಅವನು ಮೋಕ್ಷ ತಡ ಆಗ್ತಾ ಇದೆ ಅಂತ ಯಾಕೆ ಹೇಳ್ತೀರಿ? ಕೂಡ್ಲೆ ಮೋಕ್ಷ ಆಗ್ಬೇಕು ಅಂತ ಇದು ಯಾವಾಗಲೂ ಪ್ರಧಾನ ಆಕ್ಷೇಪ ನಮ್ದು. ಅವರ ಸಿದ್ಧಾಂತದ ಮೇಲೆ ಇದೇ ಕಟಾಕ್ಷ ನಮ್ಗೆ. ಯಾವಾಗ್ಲೂ ಈ ಆಕ್ಷೇಪವನ್ನ ಎಲ್ಲರ ಮೇಲೂ ನಾವು ಮಾಡ್ತೀವಿ ದ್ವೈತ ಸಿದ್ಧಾಂತದವರು. ಬ್ರಹ್ಮಜ್ಞಾನಿ ಸ್ವಲ್ಪ ಹೊತ್ತು ಇರ್ಲಿಕ್ಕೆ ಅವಕಾಶನೇ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಜ್ಞಾನ ಬಂದ ಕೂಡ್ಲೆ ಅವನ ಅಜ್ಞಾನ ಹೋಯ್ತು, ಮೋಕ್ಷಕ್ಕೆ ಹೋಗ್ಬೇಕು. ಅವನೇನಾದ್ರೂ ವಿಳಂಬವಾಗಿ ಇನ್ನೂ ಸಿಕ್ಕಿಲ್ಲ ಮೋಕ್ಷ, ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಏನಕ್ಕೆ ಅಂತ ಅದೇ ಪ್ರಶ್ನೆ. ಅದ್ ನಿಲ್ಲಕ್ ಸಾಧ್ಯನೇ ಇಲ್ಲ ಸಂಸಾರದಲ್ಲಿ. ಸಂಸಾರದಲ್ಲಿ ನಿಲ್ಬೇಕು ಅಂದ್ರೆ ಅದು ದ್ವೈತ ಸಿದ್ಧಾಂತದ ಪ್ರಕಾರನೇ ಉತ್ತರ ಕೊಡ್ಬೇಕು. ಇನ್ ಮಿಕ್ಕಿದ್ದೇನು ಅದಕ್ಕೆ ಸಮರ್ಪಕವಾದ ಉತ್ತರ ಇಲ್ಲ. ಅದಕ್ಕೆ ಇವ್ರ ಮೇಲೂ ಅದೇ ಕಟಾಕ್ಷದಿಂದ ಕೇಳ್ತಾ ಇರೋದು, ಸಂಸಾರ ಕಾರಣ ಏನು?
ಅವಿದ್ಯೆ ಇದೆಯಾ ಅವನಿಗೆ? ಬ್ರಹ್ಮಜ್ಞಾನಿಗೆ ಇಲ್ಲ. ಅವಿದ್ಯೆ ಇದ್ರೆ ಅವ್ನು ಬ್ರಹ್ಮಜ್ಞಾನಿ ಹೇಗಾಗ್ತಾನೆ? ನಿರ್ಗುಣ ಬ್ರಹ್ಮ ವಿದ್ಯೆ ಬಂದಿದೆ ಅವನಿಗೆ, ಅವಿದ್ಯೆ ಹೋಗಿದೆ ಅಂತ ಅರ್ಥ. ಇಲ್ಲ ಅವಿದ್ಯೆ ಚೂರು ಉಳ್ಕೊಂಡಿದೆ, ಅವಾಗಲೂ ಅವ್ನು ಬ್ರಹ್ಮಜ್ಞಾನಿ ಅಂತ ಹೇಗೆ ಕರಿತೀರಿ? ಅವಿದ್ಯೆ ಪೂರ್ತಿ ಹೋಗಿರ್ಬೇಕು. ಪೂರ್ತಿ ಅವಿದ್ಯೆ ಹೋದ್ಮೇಲೆ ಇನ್ನೂ ಯಾಕೆ ಹಾಗಾದ್ರೆ ಮೋಕ್ಷಕ್ಕೆ ಹೋಗಿಲ್ಲ ಆ ವ್ಯಕ್ತಿ ಅನ್ನೋ ಪ್ರಶ್ನೆ ಉಳಿಯುತ್ತೆ. ಆಗ ಅತ್ರ ಭವತಾಂ ಹಿರಣ್ಯಗರ್ಭಾದೀನಾಂ ತತ್ವ ಸಾಕ್ಷಾತ್ಕಾರವತಾಮಪಿ ಶ್ರುತಿ ಸ್ಮೃತಿ ಪ್ರತೀತ ದೇಹಧಾರಣಾನ್ಯಥಾ ನಪಪತ್ಯ ತತ್ವ ಸಾಕ್ಷಾತ್ಕಾರಸ್ಯ ಪ್ರಾರಬ್ಧ ಕರ್ಮ ತತ್ಕಾರ್ಯ ಭೋಗ ಸಂಪಾದಕತೆಯ ಅವಿದ್ಯಾಲೇಶಂ ಪ್ರತಿ ಅನಿವರ್ತಕತ್ವ ಸಿದ್ಧ ಭೋಗ ಸಮಾಪ್ತ್ಯ ಕರ್ಮಕ್ಷಯೇನ ಪ್ರತಿಬಂಧಕ ನಿವೃತ್ತೌ ಸತತಂ ಅನುವರ್ತಮಾನ ಸಾಕ್ಷಾತ್ಕಾರೇಣ ತಸ್ಯಾಪಿ ಅವಿದ್ಯಾಲೇಶಸ್ಯ ನಿವೃತ್ತಿ ಸಿದ್ಧ ಅಂತ ಉದ್ದ ಬರೆದಿದ್ದಾರೆ. ಇದಕ್ಕೇನರ್ಥ ಅಂತ ನೋಡೋಣ. ಇದು ಅಭಿಪ್ರಾಯ ಉತ್ತರ ಕೊಡ್ತಾರೆ. ನಮ್ಮ ಆಕ್ಷೇಪವನ್ನು ತಗೊಂಡು ಅವರು ಉತ್ತರ ಕೊಟ್ಕೊಂಡು ಹೋಗ್ತಾರೆ ಅದ್ವೈತ ಗ್ರಂಥದಲ್ಲಿ. ಏನು ಆಕ್ಷೇಪ ನಮ್ದಿತ್ತು? ಕೂಡ್ಲೆ ಮೋಕ್ಷ ಆಗಲಿ ಅಂತ. ನೋಡಿ, ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ? ಈಗ ಹಿರಣ್ಯಗರ್ಭಾದಿಗಳು, ಹಿರಣ್ಯಗರ್ಭ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಹಿರಣ್ಯಗರ್ಭ ಅಂತ ಒಬ್ರು ಮುನಿಗಳು ಇದ್ದಾರೆ. ಹಿರಣ್ಯಗರ್ಭ ಬ್ರಹ್ಮ, ಹಿರಣ್ಯಗರ್ಭ ಮುನಿ ಅಂತೂ ಇರ್ಲಿ, ಒಟ್ಟು ಈ ನಿರ್ಗುಣ ಬ್ರಹ್ಮ ವಿದ್ಯೆಯನ್ನ ಪಡೆದವರು, ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಆದ ಹಿರಣ್ಯಗರ್ಭ ಇತ್ಯಾದಿ ಕೆಲವರಿದ್ದಾರೆ. ಅವರಿಗೆ ತತ್ವ ಸಾಕ್ಷಾತ್ಕಾರ ಆಗಿದೆ, ನಿರ್ಗುಣ ಬ್ರಹ್ಮನನ್ನು ನೋಡ್ಬಿಟ್ಟಿದ್ದಾರೆ ಅವರು, ಅಂದ್ರೆ ಅವನ ಸಾಕ್ಷಾತ್ಕಾರ ಆಗೋಗಿದೆ ಅವರಿಗೆ. ಆದ್ರೂ ಅವ್ರು ಇನ್ನೂ ದೇಹವನ್ನ ಧರಿಸ್ಕೊಂಡಿದ್ದಾರೆ. ಅದ್ ಹೇಗೆ ಗೊತ್ತಾಯ್ತು ನಿಮ್ಗೆ? ಮೊದಲು ಅದನ್ನ ಹೇಳಿ. ಈಗ ಬ್ರಹ್ಮಜ್ಞಾನಿಗಳಾದ ಸಂಸಾರದಲ್ಲಿ ಇರ್ತಾರೆ ಅನ್ನೋದು ಹೇಗೆ? ಶ್ರುತಿಗಳಲ್ಲಿದೆ, ಸ್ಮೃತಿಗಳಲ್ಲಿದೆ, ವೇದಗಳಲ್ಲಿದೆ, ಸ್ಮೃತಿಗಳಲ್ಲಿದೆ. ಬ್ರಹ್ಮಜ್ಞಾನಿಗಳು ಓಡಾಡ್ತಾರೆ. ಶುಕವಾಮ ದೇವಾದಯೋ ಮುಕ್ತಾ ಭೂವನ್ ಅಹಮಪಿ ಮುಕ್ತೋ ಭವಿಷ್ಯಾಮಿ. ಹಿಂದೆ ಅವರು ಶುಕವಾಮ ದೇವಾದಿಗಳು ಮುಕ್ತರಾಗಿದ್ರು, ನಾನು ಹಾಗೆ ಮುಕ್ತಿಯನ್ನು ಪಡಿತೀನಿ, ನಾನು ಬ್ರಹ್ಮಜ್ಞಾನಿ, ಮುಂದೆ ಮುಕ್ತಿ ಪಡಿತೀನಿ ಅಂತ ಒಂದು ಮಾತು ಬರುತ್ತೆ. ಹಿಂದೆ ಸುಧಾದಲ್ಲೂ ಇದು ಮಾತಿನ ಉಲ್ಲೇಖ ಇದೆ. ಮುಂದಾಗ್ತೀನಿ, ಮುಕ್ತಿಯನ್ನು ಮುಂದೆ ಪಡಿತೀನಿ ಅಂದ್ರೆ ಈಗ ಹಾಗಾದ್ರೆ ಏನು ಬ್ರಹ್ಮಜ್ಞಾನಿ ಅಲ್ವಾ ನೀನು? ಹೌದು, ಈಗ ಬ್ರಹ್ಮಜ್ಞಾನಿ ಆಗಿದ್ದೀನಿ, ಮುಕ್ತಿಯನ್ನು ಪಡೆಯೋದು ಮಾತ್ರ ಮುಂದಕ್ಕೆ. ಹಾಗಾದ್ರೆ ಈಗ ಮುಕ್ತಿಯನ್ನು ಪಡೆಯೋವರೆಗೆ ಸಂಸಾರದಲ್ಲಿ ಇದ್ದಾನೆ. ದೇಹ ಇದೆಯಾ ಇಲ್ವಾ? ಇದೆ, ನನಗೆ ದೇಹ ಇದೆ, ಅವನು ಕಾಣ್ತಾ ಇದೆ ಆ ಬ್ರಹ್ಮಜ್ಞಾನಿಗೆ. ಸುತ್ತಲೂ ಮುತ್ತಲು ಪ್ರಪಂಚ ಇದೆಯಾ? ಇದೆ. ಜನರಿದಾರ? ಇದ್ದಾರೆ. ಹಾಗಾದ್ರೆ ಎಲ್ಲ ಕಾಣ್ತಾ ಇದೆ. ಇದು ಹೇಗ್ ಸಾಧ್ಯ? ಯಾಕೆಂದ್ರೆ ಅದ್ವೈತ ಸಿದ್ಧಾಂತದಲ್ಲಿ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಆದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಸೋಹಂ ಯೋ ಸೌ ಸೋಹಂ 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 ಅಂತ ಮಾಡ್ತಾ ಇದ್ರೆ ಅವನಿಗೆ ಇಡೀ ಪ್ರಪಂಚ ಇಲ್ಲ ಅಂತ ಆಗ್ಬೇಕು. ಆಗ್ಲೇ ಅವನು ಬ್ರಹ್ಮಜ್ಞಾನಿ ಆಗಿದ್ದಾನೆ ಅಂತ ಅರ್ಥ. ಮತ್ತೆ ಇದನ್ನ ಹೇಗ್ ಕೊಡಿಸ್ತೀರಿ? ಇದು ಸರಿ ಇಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ, ನೋಡಿ, ವೇದದಲ್ಲಿ ಸ್ಮೃತಿಗಳಲ್ಲಿ ಹೇಳ್ಬಿಟ್ಟಿದ್ದಾರೆ ಬ್ರಹ್ಮಜ್ಞಾನಿಗೆ ದೇಹ ಇದ್ದೇ ಇರತ್ತೆ ಅಂತ. ನೀವು ಅನಿವಾರ್ಯ ಒಪ್ಲೇಬೇಕು. ವೇದದಲ್ಲಿ ಹೇಳ್ಬಿಟ್ಟಿದ್ದಾರೆ, ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಅಂದ್ಮೇಲೆ ನೀವು ಅಲ್ಲ, ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ ಆದವನ್ಗೆ ದೇಹ ಹೇಗಿರುತ್ತೆ, ದೇಹ ಧಾರಣೆ ಹೇಗ್ ಮಾಡ್ತಾನೆ, ದೇಹ ಬಿಟ್ಟಿರ್ಬೇಕಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ಬೇಡಿ. ಯಾಕೆ ವೇದದಲ್ಲಿದೆ, ಸ್ಮೃತಿಲಿದೆ. ಅಲ್ಲ ಹಾಗಾದ್ರೆ ಏನಂತ ಒಪ್ಕೊಳ್ಳೋದಿದು ಅಂದ್ರೆ, ನೋಡಿ, ಪ್ರಾರಬ್ಧ ಕರ್ಮದ ಕಾರ್ಯ ಅಂದ್ರೆ ಆ ಪ್ರಾರಬ್ಧ ಕರ್ಮದ ಫಲ ಏನ್ ಅನುಭವಿಸ್ಬೇಕಲ್ಲ, ಇದೆಲ್ಲ ಅವನು ಇನ್ನೂ ಅನುಭವಿಸ್ತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ಪೂರ್ತಿ ಪ್ರಾರಬ್ಧ ಹೋಗಿಲ್ಲ ಅಂತ ಅರ್ಥ. ಹೀಗೆ ಹೇಳ್ಬೇಕು. ಇಲ್ಲ, ಅವನಿಗೆ ಪೂರ್ತಿ ಅವಿದ್ಯೆ ಹೋಗಿಲ್ಲ, ಸ್ವಲ್ಪ ಅವಿದ್ಯೆ ಉಳ್ಕೊಂಡಿದೆ ಅಂತ ಹೇಳ್ಬೇಕು. ಅಲ್ಲ, ಸ್ವಲ್ಪ ಅವಿದ್ಯೆ ಉಳಿದಿದೆ ಅಂದ್ರೆ ಬ್ರಹ್ಮಜ್ಞಾನಿ ಅಂತ ಯಾಕೆ ಕರಿತೀರಿ? ನೋಡಿ, ಅವಿದ್ಯೆ ಉಳಿದಿದೆ ಸ್ವಲ್ಪ. ಈಗ ಒಂದ್ ವಸ್ತು ಸುಡ್ಲಿಕ್ಕೆ ಪ್ರಾರಂಭ ಆಯ್ತು, ಬಟ್ಟೆ ಒಟ್ಟಿಗೆ ಸುಟ್ಟು ಹೋಗತ್ತಾ ಬಟ್ಟೆ? ಇಲ್ಲ, ನಿಧಾನಕ್ಕೆ ಸುಡ್ತಾ ಹೋಗುತ್ತೆ. ಒಂದ್ ಕಡೆಯಿಂದ ಶುರುವಾದ್ರೆ ಬಗ 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 ಅದು ಚೆನ್ನಾಗಿ ಹೊತ್ಕೊಂಡಿದೆ ಬೆಂಕಿ, ವಸ್ತ್ರದ ಒಂದು ಭಾಗದಿಂದ ಆ ಕಡೆಯಿಂದ ಈ ಕಡೆ ಸುಡೋ ತನಕ ಇರತ್ತಲ್ಲ ಮುಂದಿಂದು. ಹಂಗೆ ಬ್ರಹ್ಮಜ್ಞಾನಿಗಳಿಗೂ ಅದ್ವೈತ ಸಾಕ್ಷಾತ್ಕಾರ ಆದವ್ರಿಗೂ ಒಂದ್ ಕಡೆಯಿಂದ ಸುಡ್ಲಿಕ್ಕೆ ಶುರು ಆಗಿದೆ, ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ, ಇನ್ನು ಅದು ಉಳ್ಕೊಳ್ಳೋವರೆಗೂ ಅವ್ರ ಸಂಸಾರದಲ್ಲಿ ಇರ್ತಾರೆ. ಅದು ಸ್ವಲ್ಪ ದೀರ್ಘ. ಈಗ ಬಟ್ಟೆ ಸುಡೋ ತರ ಒಂದ್ ನಿಮಿಷದಲ್ಲಿ ಬಟ್ಟೆ ಸುಟ್ಟೋಗುತ್ತೆ, ಒಂದ್ ನಿಮಿಷದಲ್ಲಿ ಹತ್ತಿ ಸುಟ್ಟೋಗತ್ತೆ. ಆದ್ರೆ ಅಲ್ಲಿ ಅವಿದ್ಯೆ ಸುಟ್ಟು ಹೋಗ್ಬೇಕಾದ್ರೆ ಹೀಗಲ್ಲ. ಅದು ನಿರ್ಗುಣ ಬ್ರಹ್ಮ ವಿದ್ಯೆ ಇಂದ ಅವನು ಸಾಕ್ಷಾತ್ಕಾರ ಪಡೆದ ಮೇಲೆ ಸುಡ್ತಾ ಬಂದ್ರೆ ಅದು ಚೂರು ಉಳಿದಿದೆ ಅಂತ ಅರ್ಥ. ಆ ಚೂರು ಉಳಿದಿದೆಯಲ್ಲ, ಅದಕ್ಕೆ ಇನ್ನೂ ಸಂಸಾರದಲ್ಲಿ ಇದ್ದಾರೆ ಅವರು ಅಂತ. ಯಾಕಂದ್ರೆ ಏನಾಯ್ತು, ಬೆಂಕಿ ಹತ್ತಿತು ಬಟ್ಟೆಗೆ, ಅದು ಸುಡ್ತಾ ಸುಡ್ತಾ ಕೊನೆಗೆ ಒಂದ್ ಸ್ವಲ್ಪ ಬಟ್ಟೆ ಉಳ್ಕೊಂಡ್ಬಿಡ್ತು, ಚೂರು ಬಟ್ಟೆ ಅಂಶ. ಹಂಗೆ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಆಯ್ತು, ಸುಡ್ತಾ 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 ಬಂದ್ ಕೊನೆಗೆ ಚೂರು ಉಳ್ಕೊಂಡ್ಬಿಡುತ್ತೆ ಅವಿದ್ಯೆ. ಆ ಚೂರು ಅವಿದ್ಯೆ ಉಳಿತಲ್ಲ, ಅದನ್ನ ಕಳ್ಕೊಳ್ಳೋದು ಹೇಗೆ? ಆ ಅವಿದ್ಯೆಯ ಕಾರ್ಯ ಏನು? ಅವಿದ್ಯೆ ಉಳಿದಿದ್ರಿಂದ ಪ್ರಾರಬ್ಧ ಕರ್ಮ ಇತ್ತು ಅಂತ ಅರ್ಥ. ಆ ಪ್ರಾರಬ್ಧ ಕರ್ಮ ಇದ್ದಿದ್ರಿಂದ ಅನುಭವಿಸ ಕಳ್ಕೊಳ್ಬೇಕು.
ಎಲ್ಲಿವರೆಗೂ ಅವನು ಆ ಪ್ರಾರಬ್ಧ ಕರ್ಮದ ಫಲ ಅನುಭವಿಸಲ್ವೋ ಅಲ್ಲಿವರೆಗೂ ಅವನು ಈ ಮುಕ್ತಿಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ, ಇನ್ನೂ ಸಂಸಾರದಲ್ಲಿ ಇರ್ತಾನೆ. ಹಾಗಾಗಿ ಬ್ರಹ್ಮಜ್ಞಾನಿ ಸಂಸಾರದಲ್ಲಿ ಇರಬಹುದು. ಯಾವಾಗ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂದ್ರೆ ಹಾಗೆ ಇನ್ನೂ ನಿರಂತರ ಸಾಧನೆ ಮಾಡ್ತಾ ಇದ್ದಾನೆ, ಇನ್ನೂ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಹಾಗೆ ಪಡ್ಕೊಳ್ತಾ ಇದ್ದಾನೆ. ಸತತಂ ಅನುವರ್ತಮಾನ ಸಾಕ್ಷಾತ್ಕಾರೇಣ, ಹಾಗೇ ಮುಂದಕ್ಕೆ ಆ ಬ್ರಹ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಆ ಇರೋ ಚೂರ ಅವಿದ್ಯೆಲ್ಲ ಅದನ್ನು ಸುಟ್ಟು ಹಾಕೊಂಡ್ಬಿಡ್ತಾರೆ ಅಂತ ಇಷ್ಟನ್ನ ಹೇಳ್ತಾರೆ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ರು. ಆದ್ರೆ ಇದೆಲ್ಲ ಪ್ರಶ್ನೆಗಳಿಗೆ ಅವ್ರೇನೇನು ಉತ್ತರ ಕೊಡ್ಕೊಂಡು ಹೋಗಿದಾರಲ್ಲ ಅದನ್ನೆಲ್ಲ ನಾವು ಖಂಡನೆ ಮಾಡಿದೀವಿ, ಸರಿ ಇಲ್ಲ ಅಂತ. ಅದ್ ಯಾಕೆಂದ್ರೆ ಅವ್ರು ಹೇಳೋ ವಿಷಯದಲ್ಲೇ ಗೊಂದಲ ಇದೆ. ಆ ವಿದ್ಯೆ ಸ್ವಲ್ಪ ಉಳಿಯತ್ತೆ ಅನ್ನೋದೇ ತಪ್ಪು. ನಾವ್ ಹಿಂದೆ ಆಗ್ಲೇ ಜಯತೀರ್ಥರ ರೀತಿಯ ನಿರೂಪಣೆ ಆಗಿದೆ. ಏನಂತ, ಅಲ್ಲಿ ಲೇಷ ಅಂದ್ರೆ ಅವಿದ್ಯೆಯ ಸ್ವಲ್ಪ ಉಳಿಯೋದಂದ್ರೆ ಸ್ವಲ್ಪ ಅಂದ್ರೇನು, ಅದ ವಿದ್ಯೆಯ ಕೈಕಾಲೋ ಅಂಗನೋ ಅವಿದ್ಯೆಯ ಒಂದು ಭಾಗನೋ ಏನು ಅಂತ ಪ್ರಶ್ನೆ ಎಲ್ಲ ಕೇಳಿದ್ವಿ. ಆ ಪ್ರಶ್ನೆಗೆಲ್ಲ ಉತ್ತರ ಇಲ್ಲ, ಅದಕ್ಕೆ ಸಿಗಾಕೊಂಡಿದ್ರು. ಅಂದ್ಮೇಲೆ ಇದೆಲ್ಲ ಈ ಪ್ರಕ್ರಿಯೆ ಸುಮ್ಮನೆ ಕಥೆ ಆಯ್ತಿದ್ದು, ಇದನ್ನ ಒಪ್ಲಿಕ್ ಬರಲ್ಲ, ಈ ಉತ್ತರ ಒಪ್ಪಲ್ಲ ನಾವು. ಇಷ್ಟಲ್ದೆ ಅವ್ರು ಇನ್ನೂ ಸಮರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಏನಂತ, ಲೋಕೆ ಸೋಪಾಧಿಕಸ್ಯ ದ್ವಿಚಂದ್ರ ಭ್ರಮಸ್ಯ ಚಂದ್ರೈಕತ್ವ ಸಾಕ್ಷಾತ್ಕಾರೇಣ ಕಿಂಚಿತ್ ಕಾಲಂ ಸಹಾನುವೃತ್ತೇ ಉಪಾಧಿ ನಿವೃತ್ತೌ ತನ್ನಿವೃತ್ತೇ ಪ್ರಮಾಣ ಸಿದ್ಧತ್ವಾಭ್ಯುಪಗಮವತ್ ನಿರುಪಾಧಿಕ ಭ್ರಮಸ್ಯಾಪಿ ಸಾಂತಃಕರಣಸ್ಯ ತದುಪಾದಾನ ವಿದ್ಯಾಲೇಶಸ್ಯ ಚ ಬಹುಕಾಲಂ ಬ್ರಹ್ಮ ಸಾಕ್ಷಾತ್ಕಾರೇಣ ಸಹ ಅನುವೃತ್ತೇ ಪ್ರಾರಬ್ಧ ಕರ್ಮ ಉಪರಮೆ ತನ್ನಿವೃತ್ತೇರಪಿ ಹಿರಣ್ಯಗರ್ಭಾದಿ ದೇಹಧಾರಣ ವಿಷಯ ಶ್ರುತ್ಯಾದಿ ಪ್ರಮಾಣ ಸಿದ್ಧತೆಯ ಅನಾರಬ್ಧಕಾರಸ್ಯೈವ ಕರ್ಮಣೋ ನಾಶಃ ಆರಬ್ಧಸ್ಯ ತು ಭೋಗೇನ ಇತಿ ಆರಬ್ಧ ಕರ್ಮ ಮೂಲಕ ಸಂಸಾರಾವಸ್ಥಾನ ಸುಮವಾನ್ ನ ಸದ್ಯೋ ಮೋಕ್ಷಃ ಇತ್ಯತ್ರ ತಾತ್ಪರ್ಯ. ಇಷ್ಟು ಉದ್ದ ವಾಕ್ಯ ಯಾಕೆ ಓದಿತ್ತಂದ್ರೆ ಶೇಷವಾಕ್ಯ ಅಥವಾ ಚಂದ್ರಿಕಾ ಶೈಲಿ ಗೊತ್ತಾಗ್ಲಿ ಅಂತ ಹೇಳ್ದೆ. ಇವ್ರ ವಾಕ್ಯ ಹೇಗೆ ಅಂದ್ರೆ, ಒಂದು ಶುರು ಮಾಡ್ತಾರೆ, ಶುರು ಮಾಡಿದ್ರೆ 5 ಲೈನ್ ಇರುತ್ತೆ ಒಂದು ವಾಕ್ಯ, ಫುಲ್ ಸ್ಟಾಪ್ ಹಾಕೋದು. ನೀವು ಅಷ್ಟರಲ್ಲಿ ಎಲ್ಲಾ ಸೇರಿಸ್ಬಿಟ್ಟಿರ್ತಾರೆ. ರಾಯರ ವಾಕ್ಯ ಹಾಗಲ್ಲ. ರಾಯರ ಟಿಪ್ಪಣಿ ಶೈಲಿ ಹೇಗಿರುತ್ತೆ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ. 1 ಪದ 2 ಪದ 3 ಪದ 5 ಪದ ಅಷ್ಟೇ ಮುಗ್ದಾಗಿರುತ್ತೆ ಒಂದು ವಾಕ್ಯ. ಅಷ್ಟು ಸಾರ ಇಟ್ಕೊಂಡು 1 2 3 ಪದ ಬಳಸ್ತಾರೆ. ಇವರು ವಿಷಯವನ್ನ ತುಂಬಿಸಿದ್ದಾರೆ, ಚೆನ್ನಾಗಿರುತ್ತೆ ವಿಷಯ, ಇಲ್ಲ ಅಂತಿಲ್ಲ. ಆದ್ರೆ ಹೇಳೋದು ದೀರ್ಘವಾಗಿ ಪ್ರಬಂಧದ ತರ ಬರೀತಾರೆ. ಆ ಓದ್ತಾ ಅಷ್ಟೊತ್ತಿಗೆ ಎಲ್ಲಿ ಲಿಂಕು ಏನು ಎತ್ತ ಅಂತ ಗೊತ್ತಾಗಲ್ಲ, ಹಾಗಾಗ್ಬಿಡುತ್ತೆ. ಅದಕ್ಕೆ ನಿಲ್ಸಿ ಹೇಳಿದಾಗ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಒಟ್ಟಿಗೆ ಇವರು ಒಂದು ವಾಕ್ಯ ಶುರು ಮಾಡಿದ್ರೆ ನಾನು ಹೆಚ್ಚು ಕಡಿಮೆ ಒಂದು 6 ಲೈನಿಗೆ 1 ಲೈನ್ ನಿಲ್ಲತ್ತೆ ಆ ತರ. ಈಗ ಉದ್ದ ಓದ್ನಲ್ಲ, ಇದ್ರ ತಾತ್ಪರ್ಯ ಏನ್ ಹೇಳಿಕ್ ಹೋಗ್ತಾ ಇದಾರೆ ಇವರು ಗೊತ್ತಾಗೋದು ಕಷ್ಟ. ಟಿಪ್ಪಣಿಯ ಅಧ್ಯಯನ ಅಂದ್ರೆ ಹೀಗಿರುತ್ತೆ. ಈಗ ಯಾದಪತ್ಯ, ಅಲ್ಲೂ ಯಾದಪತ್ಯಲ್ಲಿ 1 2 ಲೈನಲ್ಲಿ 3 ಲೈನ್ ಮುಗಿಸ್ತಾರೆ. ಇನ್ನು ಈ ತರ ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನಕಾರ ಶೈಲಿ. ಇನ್ನು ಮಾಧನೋರು ವಿಷ್ಣು ತೀರ್ಥರು, ಅದು ಜಿಜ್ಞಾಸಾಧಿಕರಣ ಬಂದಾಗ ಬರುತ್ತೆ, ಯಾಕಂದ್ರೆ ಇದಕ್ಕೆಲ್ಲ ಸಿಕ್ಕಿಲ್ಲ ಅವ್ರ ವ್ಯಾಖ್ಯಾನ. ಅವರು ಅಷ್ಟೇ ಉದ್ದ ತುಂಬಾ. ಅವರ ಪುತ್ರರು, ಅವ್ರ ವ್ಯಾಖ್ಯಾನನೂ ಇದೆ. ಮಾಧನೋರು ವಿಷ್ಣು ತೀರ್ಥರ ಮಗ, ಅವ್ರ ವ್ಯಾಖ್ಯಾನ, ಅಡವಿ ಕೃಷ್ಣಾಚಾರ್ಯರ ವ್ಯಾಖ್ಯಾನ, ಅವ್ರ ವ್ಯಾಖ್ಯಾನನೂ ಹಾಗೆ ತುಂಬಾ ಉದ್ದುದ್ದ ವಾಕ್ಯಗಳಿರುತ್ತೆ ಅವ್ರದೆಲ್ಲ. ಅದನ್ನ ಮೊದಲು ಶುರು ಮಾಡಿದಾಗ ಎಲ್ಲಿಂದ ಏನ್ ಹೇಳ್ತಾ ಇದಾರೆ, ಕೊನೆಗೆ ಎಲ್ಲಿ ನಿಲ್ಸಿದ್ರು ಅದು ಬಹಳ ಮುಖ್ಯ. ಇಲ್ಲೇನ್ ನಿಲ್ಸಿದ್ರು ಅದನ್ನ ಗಮನಿಸ್ಕೊಂಡು ಇದಕ್ಕೆ ಅರ್ಥ ಹೇಳ್ಬೇಕು. ಇಟ್ಟಿ ವಾಕ್ಯಕ್ಕೆ ಇಲ್ಲೇನ್ ಕೊನೆಗೆ ಮಾಡಿದ್ರು, ನಾ ಎಲ್ಲಿ ನಿಲ್ಲಿಸ್ದೆ, ನ ಸದ್ಯೋ ಮೋಕ್ಷಃ ಇತ್ಯತ್ರ ತಾತ್ಪರ್ಯಂ ಅಂತ ಕೊನೆಗೆ ಬಂತು. ಇದು ತಾತ್ಪರ್ಯ, ಇದು ಇದರ ಅಭಿಪ್ರಾಯ ಅಂತ ಹೇಳ್ತಾರೆ. ಅಂದ್ರೆ ಏನ್ ಅಭಿಪ್ರಾಯ, ನ ಸದ್ಯೋ ಮೋಕ್ಷ. ನೀವೇನ್ ಪ್ರಶ್ನೆ ಮಾಡಿದ್ರಿ, ಸದ್ಯೋ ಮೋಕ್ಷ ಸ್ಯಾತ್, ಕೂಡ್ಲೇ ಮೋಕ್ಷಕ್ಕೆ ಹೋಗ್ಬೇಕು ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಆದವನು ಅಂತ. ಇಲ್ಲ ಅಂತ ಹೇಳ್ತಾರೆ. ನ ಸದ್ಯೋ ಮೋಕ್ಷ, ಕೂಡ್ಲೇ ಅಲ್ಲ. ಯಾಕೆ, ಉದಾಹರಣೆ ಕೊಡ್ತೀವಿ ಅಂತ ಉದಾಹರಣೆ ಕೊಟ್ರು. ಸೋಪಾಧಿಕ ದ್ವಿಚಂದ್ರ ಭ್ರಮ ಅಂತ ಒಂದು ಸ್ಥಳ. ಸೋಪಾಧಿಕ ದ್ವಿಚಂದ್ರ ಭ್ರಮ ಅಂದ್ರೆ, ಈಗ ಒಬ್ನೇ ಚಂದ್ರ ಇರೋನು ನಮಗ್ ಗೊತ್ತು ಆಕಾಶದಲ್ಲಿ, ಅದೇ ಅಂಗುಲ್ಯವಷ್ಟಬ್ಧ ಅಂತ ಹೇಳ್ತಾರೆ. ಅಂಗುಲ್ಯವಷ್ಟಂಭ ರೂಪ ಉಪಾಧಿನ ಅಂತ, ಇದೆಲ್ಲ ತತ್ವೋದ್ಯೋತದಲ್ಲೂ ಬರುತ್ತೆ ಈ ವಿಷಯಗಳೆಲ್ಲ. ಅಂಗುಲ್ಯವಷ್ಟಂಭ ಅಂದ್ರೇನು, ಈ ಹೆಬ್ಬೆರಳಿದೆಯಲ್ಲ, ಈ ಬೆರಳುಗಳು, ಅದೆಲ್ಲ ಹೆಬ್ಬೆರಳು ಅದೇನಿದೆ ಅದನ್ನ ಹಿಂಗೆ ಜಾಸ್ತಿ ಹಿಂಗ್ ಒತ್ತಿಟ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ಇರೋ ಒಬ್ಬ ಚಂದ್ರ 2 ಕಾಣ್ತಾರೆ, 2 ಚಂದ್ರ. ಮುಂದಿರೋ ವ್ಯಕ್ತಿ ಒಬ್ನೇ ಅಲ್ಲ, 2 ಕಾಣ್ತಾ ಹೋಗುತ್ತಲ್ಲ, ಅದನ್ನ ಸೋಪಾಧಿಕ ದ್ವಿಚಂದ್ರ ಭ್ರಮ ಅಂತ ಕರೀತಾರೆ. ಉಪಾಧಿ ಅಂದ್ರೆ ಯಾವುದು, ಯಾವುದರಿಂದಾಗಿ ನೀವು ಒಬ್ಬ ಚಂದ್ರನ 2 ಅಂತ ತಿಳ್ಕೊಳ್ತಾ ಇದೀರಲ್ಲ, 2 ಚಂದ್ರ ಭ್ರಮೆ ಬರ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಯಾವುದೋ ಅದನ್ನ ಉಪಾಧಿ ಅಂತ ಕರೀತಾರೆ. ಅಂದ್ರೆ ಅಂಗುಲ್ಯವಷ್ಟಂಭನ ಅಂತ ಕರೀತಾರೆ. ಅಂದ್ರೆ ಬೆರಳನ್ನ ಒತ್ತಿ ಹಿಡ್ಕೊಂಡಿರೋದು, ಆ ಬೆರಳಿನ ಒತ್ತುವಿಕೆ ಏನಿದೆ ಅದು ಉಪಾಧಿ. ನಿಜವಾಗಿ ಆ ಶಬ್ದನ ಹಾಗೇ ಬಳಸ್ಬೇಕು ಅಂದ್ರೆ ಅಂಗುಲ್ಯವಷ್ಟಂಭನಂ ನಾಮ ಬೆರಳಿನ ಒತ್ತುವಿಕೆ ಅಂತ ಅರ್ಥ ಕಣ್ಣಿಗೆ. ಆ ಒತ್ತಿ ಹಿಡ್ಕೊಂಡಾಗ 1 ವಸ್ತು 2 ವಸ್ತು ಕಾಣ್ತು ಚಂದ್ರ.
ಸರಿ ಕಾಣ್ಲಿ. ಈಗ ಏನಾಯ್ತು ಅದರಿಂದ ನೋಡಿ, ದ್ವಿಚಂದ್ರ ಭ್ರಮಸ್ಯ ಚಂದ್ರ ಏಕತ್ವ ಸಾಕ್ಷಾತ್ಕಾರೇಣ ಕಿಂಚಿತ್ ಕಾಲಂ ಸಹಾನುವೃತ್ತೆ. ನಿಮ್ಗೆ ಎರಡು ಚಂದ್ರ ಅಂತ ಎಲ್ಲಿವರೆಗೂ ಜ್ಞಾನ ಇರುತ್ತೆ ಹೇಳಿ? ಎಲ್ಲಿವರೆಗೂ ನೀವು ಆ ಬೆಟ್ಟನ್ನ ಚೆನ್ನಾಗಿ ಒತ್ತು ಹಿಡ್ಕೊಂಡಿದಿರೋ, ನೋಡ್ತಾ ಇದಿರೋ ಅಲ್ಲಿವರೆಗೆ. ಯಾವಾಗ ಆ ಬೆಟ್ಟನ್ನ ತೆಗಿತೀರೋ, ತೆಗೆದ ಕೂಡಲೇ ಒಬ್ಬನೇ ಚಂದ್ರ ಕಾಣ್ತಾರೆ. ಹಾಗಾದ್ರೆ ಏನಾಯ್ತು, ಒಂದಿಷ್ಟು ಕಾಲ ಅಲ್ಲಿ ಇಬ್ಬರು ಚಂದ್ರರ ಜ್ಞಾನ ಬರ್ತಾ ಇದೆ. ವಸ್ತುತಃ ಇದಾರ? ಇಲ್ಲ, ಇಬ್ಬರು ಚಂದ್ರದಿಲ್ಲ. ಇದು ಅದು ಒಬ್ನೇ ಇದ್ರು ಯಾವಾಗ ಅದು ಒತ್ತಿ ಹಿಡ್ಕೊಂಡಿದ್ವಿ ಆ ಬೆರಳಿನಿಂದ ಕಣ್ಣನ್ನ, ಅದರ ಪ್ರಭಾವದಿಂದ ಎರಡು ಕಾಣ್ತಾ ಇತ್ತು. ಯಾವಾಗ ಉಪಾಧಿ ಹೋಯ್ತು, ಆ ಬೆರಳನ್ನ ತೆಗೆದು ಆಗ ಆ ದ್ವಿಚಂದ್ರ ಪ್ರತೀತಿ ಹೋಯ್ತು. ಅಂದ್ರೆ ಇಬ್ರು ಚಂದ್ರರು ಅನ್ನೋ ಭ್ರಮೆ ಇತ್ತಾರ ನಮ್ಗೆ, ಅದು ಹೋಯ್ತು. ಅವಾಗ ಏನಾಯ್ತು, ಒಬ್ನೇ ಚಂದ್ರ ಇದ್ದಾನೆ ಅಂತ ಜ್ಞಾನ ಬಂತು. ಸರಿ, ಇದೆಲ್ಲ ಕಥೆ ಯಾಕೆ ಹೇಳಿದ್ರಿ ಈಗ ಈ ಉದಾಹರಣೆನ? ಅಂದ್ರೆ ಪ್ರಸಕ್ತಕ್ಕೆ ಉಪಯೋಗ ಇದೆ, ಈಗ ಉಪಯೋಗಕ್ಕೆ ಬರುತ್ತೆ. ಏನು? ನಿರುಪಾಧಿಕ ಭ್ರಮಸ್ಯಾಪಿ ಸಾಂತಃಕರಣಸ್ಯ. ವಸ್ತುತಃ ಅಲ್ಲೊಂದು ಉಪಾಧಿ ಇದೆ, ಒಂದು ಕಾರಣ ಉಂಟಲ್ಲಿ ಚಂದ್ರ ಭ್ರಮೆಯಲ್ಲಿ, ಇಬ್ಬರು ಚಂದ್ರರು ಅಂತ ಬರೋ ಭ್ರಮೆಯಲ್ಲಿ. ಇಲ್ಲಿ ಆ ತರ ಕಾರಣ ಇಲ್ಲದೆ ಇರಬಹುದು, ಆದ್ರೆ ಅಂತಃಕರಣ ಇದೆ, ಅಂದ್ರೆ ನಮ್ಮ ಮನಸ್ಸು. ಜೊತೆಗೆ ತದುಪಾದಾನ ಅವಿದ್ಯಾಲೇಶಸ್ಯ, ಆ ಮನಸ್ಸಿಗೆ ಉಪಾದಾನ ಕಾರಣ ಅವಿದ್ಯೆಯ ಸ್ವಲ್ಪ ಭಾಗ. ಆ ಅವಿದ್ಯೆಯ ಸ್ವಲ್ಪ ಭಾಗ ಮನಸ್ಸಿನ ಜೊತೆಗೆ ಯಾವಾಗ ಇರುತ್ತೋ ಅಲ್ಲಿವರೆಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತಾ ಇರತ್ತೆ. ಅದರ ಜೊತೆಗೇನೆ ಈ ಅವಿದ್ಯಾಲೇಶವೂ ಇರುತ್ತೆ. ಅಂದ್ರೆ ಅಭಿಪ್ರಾಯ, ಇಬ್ಬರು ಚಂದ್ರರು ಅನ್ನೋ ಭ್ರಮೆ ಎಷ್ಟು ಹೊತ್ತಿತ್ತು? ಸುಮಾರು ಹೊತ್ತಿತ್ತು. ಯಾವಾಗ ಹೋಗುತ್ತೆ? ಆ ಉಪಾಧಿ ಹೋದಾಗ ಹೋಗುತ್ತೆ. ಹಾಗೆ ಇಲ್ಲಿ ಎಲ್ಲಿವರೆಗೆ ಅವಿದ್ಯೆಯ ಸ್ವಲ್ಪ ಭಾಗ ಇರುತ್ತೋ ಅಲ್ಲಿವರೆಗೆ ನಿಮಗೆ ಬ್ರಹ್ಮನ ಸಾಕ್ಷಾತ್ಕಾರ ಪಡೆದ್ರು. ಅಂದ್ರೆ ವಸ್ತುತಃ ಚಂದ್ರನ್ ನೋಡಿದಾನ ಅವನು, ಅಲ್ಲಿ ಚಂದ್ರನ್ ನೋಡಿದ್ರು ಇಬ್ರು ಅಂತ ಭ್ರಮೆಗೊಳ್ತಾ ಇದ್ದಾನೆ. ಹಾಗೆ ನಿರ್ಗುಣ ಬ್ರಹ್ಮ ವಿದ್ಯೆ ಇಲ್ಲ ಅಂತಿಲ್ಲ, ಅವನಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗಿದೆ. ಆದ್ರೆ ಆ ವಿದ್ಯೆ ಸ್ವಲ್ಪ ಉಳಿದಿದ್ರಿಂದ ಅದು ಹಾಗೇ ಜೊತೆಗೆ ಅಂತಃಕರಣದ ಜೊತೆಗೆ ಇರೋದ್ರಿಂದ ಏನಾಗ್ತದೆ, ಮುಕ್ತಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಂಗಂತ ಅಲ್ಲಿ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಆಗಿದ್ಯಾ? ಅದು ಪೂರ್ಣತೆ ಇಲ್ಲ ಅಲ್ಲಿ, ಯಾಕೆ ಅವಿದ್ಯೆ ಜೊತೆಗಿದೆ. ಚಂದ್ರನ್ ನೋಡ್ಲಿಲ್ವಾ? ನೋಡಿದಾನೆ, ಆದ್ರೆ ಆ ಇಬ್ಬರು ಅನ್ನೋ ಜ್ಞಾನ ಬರ್ತಾ ಇದೆ, ಭ್ರಮೆ. ಹಾಗೆ ಇಲ್ಲಿ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ ಆಗಿದ್ಯಾ? ಆಗಿದೆ, ನಿರ್ಗುಣ ಬ್ರಹ್ಮ ವಿದ್ಯೆನೂ ಒಲ್ದಿದೆ, ಆದ್ರೆ ಪೂರ್ಣತೆ ಇಲ್ಲ, ಹೊರತು ಅವಿದ್ಯೆ ಸ್ವಲ್ಪ ಭಾಗ ಉಳ್ಕೊಂಡಿದೆ ಮನಸ್ಸಿನ ಜೊತೆಗೆ. ಆದ್ರಿಂದ ಸ್ವಲ್ಪ ಕಾಲ ಇರುತ್ತೆ ಬ್ರಹ್ಮಜ್ಞಾನಿಗೂ ಕೂಡ. ಅದು ಹೋದ್ಮೇಲೆ ಯಾವಾಗ ಅಲ್ಲಿ ಅಂಗುಲ್ಯವಷ್ಟಂಭನ ತೆಗಿತೀವಲ್ಲ ಬೆರಳನ್ನ, ಅವಾಗ ಒಬ್ನೇ ಅಂತ ಹೇಗೆ ಕಾಣ್ತಾರೋ ಚಂದ್ರ, ಸರಿಯಾಗಿ ಜ್ಞಾನ ಬರುತ್ತೋ ಹಾಗೆ ಇಲ್ಲೂ ಪ್ರಾರಬ್ಧ ಕರ್ಮ ಯಾವಾಗ ಹೋಗುತ್ತೋ, ಪ್ರಾರಬ್ಧ ಕರ್ಮ ಕಳೀತು ಅಂದ್ರೆ ಅವಿದ್ಯಾ ಭಾಗ ಕಳೀತು ಅಂತ ಅರ್ಥ. ಅವಿದ್ಯೆ ಇರೋದ್ರಿಂದ ಪ್ರಾರಬ್ಧ ಕರ್ಮ ಅನುಭವಿಸಿದ್ಮೇಲೆ ಅವಿದ್ಯಾ ಭಾಗನೂ ಎಲ್ಲ ಒಟ್ಟೊಟ್ಟಿಗೆ ಹೋಯ್ತು. ಯಾಕಂದ್ರೆ ಬ್ರಹ್ಮನ ಸಾಕ್ಷಾತ್ಕಾರ ಆಗತ್ತಲ್ಲ, ಪ್ರಾರಬ್ಧ ಕರ್ಮ ಕಳೆದು ಕೂಡಲೇ ಅನುಭವಿಸಿ, ಆಗ ಮಿಕ್ಕಿದ ಕರ್ಮ ಅಂದ್ರೆ ಯಾವ್ದು ಅಪ್ರಾರಬ್ಧ ಕರ್ಮ ಇತ್ತು ಅದನ್ನೆಲ್ಲ ಕಳ್ಕೊಳ್ತಾನೆ, ಪ್ರಾರಬ್ಧ ಕರ್ಮವನ್ನ ಅನುಭವಿಸಿಕೊಂಡು ಕಳ್ಕೊಳ್ತಾನೆ, ಆಗ ಅವನಿಗೆ ಮೋಕ್ಷ ಸಿಗತ್ತೆ. ಇದರಿಂದ ಏನಾಯ್ತು ಅಂದ್ರೆ ಅವ್ರು ಉತ್ತರ ಕೊಟ್ಟಿದ್ ನಮ್ಗೆ ಇಷ್ಟೇ. ಚಂದ್ರನ ಭ್ರಮೆ ಬಂದಾಗ ಇಬ್ಬರು ಚಂದ್ರರು ಅಂತ, ಅದು ಒಂದಿಷ್ಟು ಕಾಲ ಇರತ್ತಾ ಇಲ್ವಾ? ಇರತ್ತೆ. ನೀವು ಚಂದ್ರ ನೋಡಿದಿರಾ ಇಲ್ವಾ? ನೋಡಿದೀವಿ. ಸರಿಗ್ ನೋಡಿದಿರಾ? ಇಲ್ಲ. ಅಂದ್ರೆ ಇದ್ದು ಇಲ್ದ ಇರೋ ಹಾಗಾಯ್ತು. ಆ ಟೈಮ್ ನಲ್ಲಿ ಸ್ವಲ್ಪ ದೀರ್ಘ ಎಳೀತು, ಭ್ರಮೆ ಸ್ವಲ್ಪ ದೀರ್ಘಕಾಲ ಇರುತ್ತೆ, ಆಮೇಲೆ ಹೋಗುತ್ತೆ. ತಕ್ಷಣ ಹೋಗ್ಬೇಕು ಅಂತಿಲ್ಲ, ಆಮೇಲೆ ಅವೆಲ್ಲ ಹೋಗುತ್ತೆ. ಅದೇ ತರಹ ಇಲ್ಲೂ ಅವಿದ್ಯೆ ಸ್ವಲ್ಪ ಭಾಗ ಉಳಿದಿದೆ, ಅಂತಃಕರಣ ಜೊತೆಗಿದೆ. ಈ ಅಂತಃಕರಣ ಇದ್ದಾಗ ಏನಾಗ್ಬಿಡುತ್ತೆ, ಭ್ರಮೆ ಬಂದ್ಬಿಟ್ಟಿದೆ. ಯಾವ ತರ ಭ್ರಮ? ಬ್ರಹ್ಮನ ಸಾಕ್ಷಾತ್ಕಾರ ಆಗಿದೆ, ಇಲ್ಲ ಅಂತಿಲ್ಲ, ಬ್ರಹ್ಮನ ಸಾಕ್ಷಾತ್ಕಾರ ಆಯ್ತು, ಆದ್ರೆ ಈ ಅವಿದ್ಯೆ ಸ್ವಲ್ಪ ಉಳಿದಿರೋದ್ರಿಂದ ಈ ಪ್ರಾರಬ್ಧ ಕರ್ಮ ಜೊತೆಗೆ ಸೇರ್ಕೊಂಡು ಎಲ್ಲಿವರೆಗೂ ಈ ಪ್ರಾರಬ್ಧ ಕರ್ಮ ಹೋಗಲ್ವೋ ಅಲ್ಲಿವರೆಗೂ ಒಂಥರ ಬ್ರಹ್ಮ ಸಾಕ್ಷಾತ್ಕಾರ ಪಡೆದ್ರೂ ಉಪಯೋಗ ಇಲ್ಲ ಅನ್ನೋ ತರ ಆಗಿದೆ. ಅದನ್ನ ಹಂಗೆ ಹೇಳಲ್ಲ ಅವರು, ಆದ್ರೆ ಹೀಗೆ ಹೇಳ್ತಾರೆ, ಅಲ್ಲಿವರೆಗೂ ಬ್ರಹ್ಮ ಸಾಕ್ಷಾತ್ಕಾರ ಆಗಿದ್ರು ಅದ್ರ ಜೊತೆಗೇನೆ ಅವಿದ್ಯೆನೂ ಉಳ್ಕೊಂಡಿದೆ, ಆಮೇಲೆ ಪ್ರಾರಬ್ಧ ಕರ್ಮ ಕಳ್ಕೊಳ್ಬೇಕು, ಅನುಭವಿಸಿ, ಅವಾಗ ಆ ಹಿರಣ್ಯ ಗರ್ಭಾದಿಗಳು ಆ ಟೈಮ್ನಲ್ಲಿ, ಆ ಸಂದರ್ಭದಲ್ಲಿ ದೇಹ ಮತ್ತೆ ಪ್ರಪಂಚ ಎಲ್ಲವನ್ನು ನೋಡ್ತಾ ಇರ್ತಾರೆ. ಯಾವಾಗ ಅವರು ಆರಬ್ಧ ಸತು ಭೋಗೇನ, ಪ್ರಾರಬ್ಧ ಕರ್ಮವನ್ನ ಅನುಭವಿಸಿ ಕಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೋ ಆಗ ಅವರಿಗೆ ಸಂಸಾರ ಉಳಿಯಲ್ಲ, ಆಗ ಸಂಸಾರ ಕಳ್ಕೊಳ್ತಾರೆ. ಆಗ ಒಟ್ಟೇನಾಯ್ತು, ಹಿರಣ್ಯ ಗರ್ಭಾದಿಗಳೆಲ್ಲರೂ ಒಂದಿಷ್ಟು ಕಾಲ ಅವಿದ್ಯೆ ಸ್ವಲ್ಪ ಉಳಿದಿರೋವರೆಗೂ
ಅವರು ಮೋಕ್ಷಕ್ಕೆ ಹೋಗಿರಲ್ಲ. ಹಾಗಂತ ಅವ್ರು ಬ್ರಹ್ಮಜ್ಞಾನಿಗಳಲ್ವಾ? ಅವ್ರು ಬ್ರಹ್ಮಜ್ಞಾನಿಗಳು. ಆದ್ರೆ ಸ್ವಲ್ಪ ಕಾಲ ಇನ್ನೂ ಇಲ್ಲೇ ಇರ್ತಾರೆ, ಕೂಡ್ಲೇ ಮೋಕ್ಷಕ್ಕೆ ಹೋಗಲ್ಲ ಅಂತ ಈ ಪ್ರಶ್ನೆಗೆ ಉತ್ತರ ಕೊಟ್ರು. ವಸ್ತುತಃ ಇದು ಸರಿ ಇಲ್ಲ. ಇದೇನಾಯ್ತು ಅಂದ್ರೆ ಸುಮ್ನೆ ಸುತ್ತಿ ಬಳಸಿ ಹೇಳೋದು. ಅಲ್ಲಿ ಮಧ್ಯಕ್ಕೆ ಅಲ್ಲೇ ಉತ್ತರ ಇದೆ. ಈಗ ನಾವು ಅವಿದ್ಯೆ ಸ್ವಲ್ಪ ಉಳಿಯೋದು ಹೇಗೆ ಅಂತಾನೆ ನಮ್ ಪ್ರಶ್ನೆ. ಅದಕ್ಕೆ ಅವ್ರು ಉತ್ತರ ಕೊಡ್ತಾ ಇಲ್ಲ. ಅದು ಬಿಟ್ಟು ಅದು ಅವಿದ್ಯೆ ಸ್ವಲ್ಪ ಉಳಿಯುತ್ತೆ, ಆದ್ರಿಂದ ಬ್ರಹ್ಮ ಸಾಕ್ಷಾತ್ಕಾರ ಅದು ತಕ್ಷಣ ಮೋಕ್ಷಕ್ಕೆ ಹೋಗಲ್ಲ, ನೋಡಿ ಅದೆಲ್ಲ ಮುಂದಿನ ಕಥೆ. ನಾವು ಪ್ರಶ್ನೆ ಏನ್ ಮಾಡ್ತಾ ಇರೋದು, ಬ್ರಹ್ಮನ ಸಾಕ್ಷಾತ್ಕಾರ ಆದ ಕೂಡ್ಲೆ, ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಆದ ಕೂಡ್ಲೆ ಅವಿದ್ಯೆ ಸ್ವಲ್ಪ ಉಳಿಯೋದು ಹೇಗೆ? ಅದಕ್ಕೆ ಕಾರಣ ಕೊಡಿ. ಅದ್ ಕಾರಣ ಕೊಟ್ಟರೆ ಒಪ್ಕೊಳ್ಳೋಣ. ಇಲ್ಲ ಸ್ವಲ್ಪ ಉಳಿಯತ್ತೆ ಅಂತ ಏನೋ ಒಂದು ಒಪ್ಪೋಣ ಅಂತ ಅಂದ್ಕೊಂಡ್ರೆ, ನೋಡಿ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ ಬಂದ್ರೆ ಅವಿದ್ಯೆ ಚೂರು ಉಳಿಯತ್ತೆ ಅಂದ್ರೆ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ ಪಡೆದಿದ್ದಕ್ಕೆ ಏನ್ ಅರ್ಥ? ಈಗ ದೇವ್ರು ಕಾಣ್ತಾನಂತೆ, ಕಂಡ ಮೇಲೆ ಚೂರ ವಿದ್ಯೆ ಇನ್ನೂ ಉಳ್ಕೊಳತ್ತಂತೆ. ಅಂದ್ರೇನರ್ಥ? ದೇವರನ್ನ ದರ್ಶನ ಮಾಡಿದ ಮೇಲೆ, ಅವನ ಅನುಗ್ರಹ ಆದ್ಮೇಲೆ ಪೂರ್ತಿ ಹೋಯ್ತು ಅಂತ ಅರ್ಥ. ಏನು? ನಮ್ಮ ಅಜ್ಞಾನ ಇಲ್ಲ, ಇನ್ನೂ ಅಜ್ಞಾನ ಸ್ವಲ್ಪ ಉಳ್ಕೊಳತ್ತೆ ದೇವ್ರ ದರ್ಶನ ಮಾಡಿದ್ರು ಅಂದ್ರೆ. ಮತ್ತೆ ದೇವ್ರ ದರ್ಶನ ಮಾಡಿದಕ್ಕೆ ಫಲ ಏನು? ಅದರಿಂದ ಅದರ ಅರ್ಥ ಇಲ್ಲ. ಅದೇ ಪ್ರಾರಬ್ಧ ಕರ್ಮದ ಬಗ್ಗೆ ಪ್ರಶ್ನೆ ಮಾಡ್ಬೇಡಿ, ಯಾಕಂದ್ರೆ ವೇದದಲ್ಲೆಲ್ಲ ಅದಿದೆ. ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋವರೆಗೂ ಅವ್ನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವರ ಇಚ್ಛೆನೂ ಹಾಗೆ ಇದೆ ಅಂತೆಲ್ಲ ಇದೆ. ಅದಕ್ಕೆ ಉತ್ತರ ಇದೆ. ಆದ್ರೆ ಅವಿದ್ಯೆ ಸ್ವಲ್ಪ ಉಳಿಯತ್ತೆ ಬ್ರಹ್ಮ ಸಾಕ್ಷಾತ್ಕಾರ ಆದ್ರು ಅನ್ನೋದೇ ಅಂತ ಪ್ರಮೇಯ. ಅದನ್ನ ಇಟ್ಕೊಂಡೇ ಸಮರ್ಥನೆ ಮಾಡ್ತಾ ಇದ್ದಾರೆ. ಏನಾರೊಂದು ಇದಕ್ಕೆ ಉತ್ತರ ಸಿಗತ್ತಾ ಅಂತ. ಇಷ್ಟೇ ಅಲ್ಲದೆ ಇನ್ನೊಂದಿಷ್ಟು ಕಾರಣಗಳನ್ನು ಹುಡುಕ್ತಾರೆ. ಅವ್ರಿಗೆ ಒಂದೇ ಸಮಸ್ಯೆ, ಜ್ಞಾನ ಬಂದಾಗ ಅಜ್ಞಾನ ಹೋಗ್ಬೇಕು, ಬೆಳಕ್ ಬಂದಾಗ ಕತ್ತಲೆ ಹೋಗ್ಬೇಕು, ಹಾಗೆ ಬ್ರಹ್ಮ ಸಾಕ್ಷಾತ್ಕಾರ ಆದ ಕೂಡಲೇ ಇರೋ ಬರೋ ಅವಿದ್ಯೆ ಎಲ್ಲ ಹೋಗ್ಬೇಕು, ಮೋಕ್ಷಕ್ಕೆ ತಕ್ಷಣ ಹೋಗ್ಬೇಕು. ತಕ್ಷಣ ಮೋಕ್ಷಕ್ಕೆ ಹೋಗಲ್ಲ, ಸ್ವಲ್ಪ ದಿವಸ ಇರ್ತಾರೆ, ಸ್ವಲ್ಪ ವರ್ಷಾನ್ಗಟ್ಲೆನೆ ಇರ್ತಾರೆ ಇಲ್ಲಿ ಭೂಮಿ ಮೇಲೆ ಬ್ರಹ್ಮಜ್ಞಾನಿಗಳು. ಅದ್ ಹೇಗಿರ್ತಾರೆ? ಅದಿರ್ಲಿಕ್ಕಾಗಲ್ಲ ನಾವು. ಅವ್ರು ಇಲ್ಲ ಇರ್ತಾರೆ ಸ್ವಲ್ಪ ಹೊತ್ತು, ಯಾಕಂದ್ರೆ ಅವಿದ್ಯೆ ಚೂರು ಉಳಿದಿದೆ ಅಂತ. ಅವಿದ್ಯೆ ಅವ್ರಿಗೆ ಉಳಿದಿಲ್ವಲ್ಲ, ಅವರು ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಆಗಿದೆ ನಾವು ಮತ್ವಾದ. ಈ ವಾದದಲ್ಲೇ ನಡೆಯುತ್ತೆ ಈ ಚರ್ಚೆ ಕೊನೆಯವರೆಗೂ. ಅವರು ಏನೇನೋ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅದೇ ಕೊನೆಗೂ ಅವ್ರಿಗೆ ಉತ್ತರ ಸಿಗಲ್ಲ. ಅದ್ರ ಬಗ್ಗೆ ಸಿಗಾಕೊಳ್ತಾರೆ ಈ ವಿಷಯದಲ್ಲಿ. ಆದ್ರೆ ಮತ್ತೆ ಏನೇನು ಉತ್ತರ ಕೊಡ್ಬಹುದು, ಅವ್ರು ಇನ್ನೇನೇನು ಯೋಚನೆ ಮಾಡಬಹುದು ಅನ್ನೋದನ್ನ ಮುಂದೆ ಟಿಪ್ಪಣಿಕಾರರು ಬೆಳೆಸಿದ್ದಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ಮಾಡ್ತೇನೆ. ನಮಸ್ಕಾರ. ಧನ್ಯವಾದಗಳು.